ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ದಯಾನಂದ್ ಬೊಂಗಾಳೆ. ರಾತ್ರಿ 2 ಗಂಟೆಗೆ ನಿದ್ದೆಯಿಂದ ಎದ್ದು ಡೌ ಜೋನ್ಸ್ ಚೆಕ್ ಮಾಡ್ತೀವಿ, ನ್ಯಾಸ್ಡ್ಯಾಕ್ ಚೆಕ್ ಮಾಡ್ತೀವಿ, SGX ನಿಫ್ಟಿ ಚೆಕ್ ಮಾಡ್ತೀವಿ. ಎಲ್ಲ ಸೆಕ್ಟರ್ಗಳು, ಎಲ್ಲ ಇಂಡೈಸಸ್ಗಳು ಎಲ್ಲ ಗ್ರೀನಲ್ಲಿ ಕಾಣ್ತಾ ಇರುತ್ತೆ. ಬೆಳಗ್ಗೆ ಮಾರ್ಕೆಟ್ ಕೂಡ ಗ್ರೀನಲ್ಲಿ ಓಪನ್ ಆಗುತ್ತೆ. ಆದರೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊತೀವಿ. ಏನಪ್ಪ, ನಿಫ್ಟಿ ನೋಡಿದ್ರೆ 52 ವೀಕ್ಸ್ ಹೈಯಲ್ಲಿ ಹೋಗ್ತಾನೇ ಇದೆ, ನಮ್ಮ ಸ್ಟಾಕ್ ಮಾತ್ರ ಎಲ್ಲಿತ್ತೋ ಅಲ್ಲೇ ಇದೆ. ಈ ಥರ ನಿಮಗಳು ಕೂಡ ಈ ಥರ ನೀವು ಫೇಸ್ ಮಾಡಿರ್ಬೋದು, ಅಥವಾ ಈ ಥರ ಅನುಭವಕ್ಕೆ ನಿಮಗೂ ಬಂದಿರ್ಬೋದು. ಹಾಗಾದರೆ ಈ ಥರ ಯಾಕಾಗುತ್ತೆ ಅಂತ ಯೋಚನೆ ಮಾಡಿದಾಗ ನಾವೊಂದು 2-3 ಪಾಯಿಂಟ್ಸ್ಗಳು ನನಗೆ ಅನ್ನಿಸ್ತು. ಸಪೋರ್ಟ್ ಝೋನಲ್ಲಿ ನಾವು ತೊಗೊತೇವೆ, ಸಪೋರ್ಟ್ ಝೋನಲ್ಲಿ ತೊಗೊಂಡ್ರೂ ಕೂಡ ನಿಫ್ಟಿ ಮಾತ್ರ ಮೇಲೆ ಹೋಗ್ತಾ ಇದೆ, ನನ್ನ ಸ್ಟಾಕ್ ಮಾತ್ರ ಎಲ್ಲಿದೆ ಅಲ್ಲೇ ಇದೆ. ಏನು ಕಾರಣ ಇರ್ಬೋದು ಅಂತ ನೀವು ಯೋಚನೆ ಮಾಡಿದಾಗ ಒಂದು ಅರ್ಥ ಆಗಿದ್ದೇನು ಅಂದರೆ, ನಿಫ್ಟಿ ಕಂಪೋಸಿಷನ್, ಸೆಕ್ಟರ್ ಕಂಪೋಸಿಷನ್ ಆಲ್ರೆಡಿ ನಾನು ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮ್ಮ ಆಯ್ಕೆಯಾದಂತಹ ಸ್ಟಾಕು ಹೆವಿ ವೇಟೆಡ್ ಸೆಕ್ಟರ್ನಲ್ಲಿ ಅಥವಾ ಹೆವಿ ವೇಟೆಡ್ ಸ್ಟಾಕ್ ಲೀಸ್ಟ್ನಲ್ಲಿ ಇಲ್ಲ ಅಂದರೆ ನಿಫ್ಟಿ ಎಷ್ಟೇ ಮೇಲೆ ಹೋದ್ರೂ ನಿಮ್ಮ ಸ್ಟಾಕು ಹೇಗೆ ಮೇಲೆ ಹೋಗುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕು ಅಲ್ವಾ. ಸೊ ಬನ್ನಿ, ಹಾಗಾದರೆ ತೋರಿಸ್ತೀನಿ ಅದು ಹೇಗೆ ವರ್ಕ್ ಆಗುತ್ತೆ. ಇಟ್ ಈಸ್ ಪ್ಯೂರ್ಲಿ ಮ್ಯಾಥಮೆಟಿಕ್ಸ್. ಹೇಗೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ನೋಡಿ. ನನ್ನ ಮೊದಲನೇ ಪಾಯಿಂಟ್ ಏನು ಅಂದರೆ, ನಾವು ಸೆಲೆಕ್ಟ್ ಮಾಡಿರೋಂಥ ಸ್ಟಾಕು ಅಥವಾ ನಾವು ಹೋಲ್ಡ್ ಮಾಡಿರೋಂಥ ಸ್ಟಾಕು ಹೆವಿ ವೇಟೆಡ್ ಸೆಕ್ಟರ್ನಲ್ಲಿದೆನಾ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಯರಾಗಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಿರ್ಬೋದು, ಅಥವಾ IT ಸೆಕ್ಟರ್ ಆಗಿರ್ಬೋದು, ಅಥವಾ ಆಯಿಲ್, ಗ್ಯಾಸ್ ಆ್ಯಂಡ್ ಕನ್ಸ್ಯೂಮಬಲ್ ಫ್ಯೂಯಲ್ಸ್ ಅಂದರೆ ರಿಲಯನ್ಸ್ ಇರ್ಬೋದು. ಈ ಥರ ಸೆಕ್ಟರ್ನಲ್ಲಿ ನಿಮ್ಮ ಸ್ಟಾಕ್ ಇದೆನಾ ಅನ್ನೋದು ನಾವು ನೋಡ್ಕೋಬೇಕು. ಅಂದರೆ ಯಾರು ಬಲಿಷ್ಠವಾದಂಥ ಸೆಕ್ಟರ್, ಆ ಸೆಕ್ಟರ್ನ ನಿಮ್ಮದು ಸ್ಟಾಕ್ ಇದೆನಾ ಅನ್ನೋದು ಫಸ್ಟ್ ನೋಡ್ಕೋಬೇಕು. ಯಾಕಂದರೆ ನಿಫ್ಟಿನ ಮೇಲೆ ತೊಗೊಂಡು ಹೋಗಬೇಕು ಅಂದರೆ ಆ ಸೆಕ್ಟರ್ ಮೇಲೆ ಹೋಯಿತು ಅಂದರೆ ಮಾತ್ರ ನಿಫ್ಟಿ ಮೇಲೆ ಹೋಗುತ್ತೆ. ಯಾಕಂದರೆ ಕಂಪ್ಲೀಟ್ 50 ಸ್ಟಾಕ್ಸ್ನಲ್ಲಿ ಫೈನಾನ್ಷಿಯಲ್ ಸರ್ವೀಸಸ್ಸೇ ಹೆವಿ ಇದೆ, 37% ಇದೆ. ಬ್ಯಾಂಕ್ಸ್ ಇದೆ, HDFC ಬ್ಯಾಂಕು, ICICI ಬ್ಯಾಂಕ್, ಈ ಥರ ಎಲ್ಲ ಸ್ಟಾಕ್ಸ್ ಇರುವಾಗ ಇದು ಮೇಲೆ ಹೋದರೆ ಮಾತ್ರ ಅಲ್ವಾ ನಿಫ್ಟಿ ಮೇಲೆ ಹೋಗ್ಲಿಕ್ಕೆ ಸಾಧ್ಯ. ಸೊ ನಿಮ್ಮ ಸ್ಟಾಕು ಈ ಆಯ್ಕೆ ಒಳಗಡೆ ಇಲ್ಲ ಅಂದರೆ ನಿಫ್ಟಿ ಎಷ್ಟೇ ಮೇಲೆ ಹೋದರೂ ಕೂಡ ನಿಮ್ಮ ಸ್ಟಾಕ್ ಮೇಲೆ ಹೋಗಲ್ಲ. ಇದು ನನ್ನ ಮೊದಲನೇ ಒಂದು ಅನಲೈಸಿಸ್. ಎರಡನೇ ಅನಲೈಸಿಸ್ ಏನು ಅಂತ ಹೇಳ್ತೀನಿ ನೋಡಿ. ನನ್ನ ಎರಡನೇ ಅನಲೈಸಿಸ್ ಏನು ಅಂದರೆ, ನಿಫ್ಟಿನಲ್ಲಿ 50 ಸ್ಟಾಕ್ಸ್ಗಳಿದೆ, ಆದರೆ 10 ಸ್ಟಾಕ್ಗಳು, 50 ಸ್ಟಾಕ್ಗಳು ಬೇಡ, 10 ಸ್ಟಾಕ್ಗಳು ನಿಫ್ಟಿಯ 58.15% ಶಕ್ತಿಯನ್ನು ಅದರಲ್ಲಿದೆ. ಅಂದರೆ ವೇಟೇಜ್ ಅಷ್ಟಿದೆ. ನಿಫ್ಟಿ 100 ಪಾಯಿಂಟ್ಸ್ ರೈಸ್ ಆಯಿತು ಅಂದರೆ ಈ ಕೇವಲ 10 ಸ್ಟಾಕ್ಗಳಲ್ಲಿ 58.15 ತೊಗೊಂಡೋಗೋ ಅಷ್ಟು ಶಕ್ತಿ ಇದೆ. ಕೆಳಗೆ ಬಿಡಿಸೋದಾಗಿರ್ಬೋದು, ಮೇಲೆ ತೊಗೊಂಡೋಗೋರಾಗಿರ್ಬೋದು. ನೋಡಿ, ಮೊದಲನೇ ವೇಟೇಜ್ ಬಂದ್ಬಿಟ್ಟು ರಿಲಯನ್ಸಿಗೆ. ರಿಲಯನ್ಸ್ ಹ್ಯಾಸ್ ಗಾಟ್ 11.36% ಆಫ್ ವೇಟ್. ಸೊ ನಿಮ್ಮ ಈ ಆಯ್ಕೆ, ಸ್ಟಾಕ್ ಆಯ್ಕೆ ಬಂದ್ಬಿಟ್ಟು ಈ ಸ್ಟಾಕ್ಗಳಲ್ಲಿ ಏನಾದರೂ ಇದೆನಾ? ಹಾಗಾದರೆ ಈ ನಿಫ್ಟಿ ಮೇಲೆ ಹೋಗಬೇಕು ಅಂದರೆ ಈ ಸ್ಟಾಕ್ಗಳು ಜಾಸ್ತಿ ಶಕ್ತಿಶಾಲಿಯಾದಂಥ ಸ್ಟಾಕ್ಸ್ಗಳಿವು. ಯಾಕಂದರೆ ಇದು ವೇಟೇಜ್ ಜಾಸ್ತಿ ಇದೆ ಅಲ್ವಾ. HDFC ಬ್ಯಾಂಕ್ ನೋಡ್ಬೋದು, HDFC ICICI ಬ್ಯಾಂಕ್ ನೋಡ್ಬೋದು, ಇನ್ಫೋಸಿಸ್, HDFC, TCS, ITC, ಕೋಟಕ್ ಮಹೀಂದ್ರ ಬ್ಯಾಂಕ್, L&T, HUL, ಈ ಸ್ಟಾಕ್ಗಳು ನಾನು ಅದನ್ನೇ ಬರೆದಿದ್ದೀನಿ ನೋಡಿ. ಟಾಪ್ 10 ಔಟ್ ಆಫ್ 50 ಸ್ಟಾಕ್ಸ್ ವಿಚ್ ಈಸ್ ಈಕ್ವಲ್ ಟು 58.15. ಅಂದರೆ ನಿಫ್ಟಿ ಮೇಲೆ ಹೋಗಬೇಕು ಅಂದರೆ ಈ 10 ಸ್ಟಾಕ್ಗಳು ಶಕ್ತಿಶಾಲಿ ಸ್ಟಾಕ್ಗಳು. ಬೇರೆ ಸ್ಟಾಕ್ಸ್ಗಳಿದ್ದಾವೆ, ಅದರ ವೇಟೇಜ್ ಕಡಿಮೆ. ಸೊ ನಿಮ್ಮ ಸ್ಟಾಕ್ಸ್ ಈ ಆಯ್ಕೆ ಒಳಗೆ ಇದ್ದಾವೆ ಅಂದರೆ ಆ ಸ್ಟಾಕ್ ಮೇಲೆ ಹೋಯಿತು ಅಂದರೆ ನಿಫ್ಟಿನೂ ಮೇಲೆ ಹೋಗುತ್ತೆ. ಕೆಲವೊಂದು ಸ್ಟಾಕ್ಗಳು ತುಂಬ ವೇಟೇಜ್ ಕಡಿಮೆ ಇರುತ್ತೆ, ಅಂದರೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಎಷ್ಟೇ ಮೇಲೆ ಹೋದರೂ ಕೂಡ ನಿಫ್ಟಿಗೆ ಮೂಮೆಂಟ್ ಆಗಲ್ಲ. ಸೊ ನಿಫ್ಟಿಗೆ ಯಾರು ಕಾಂಟ್ರಿಬ್ಯೂಟರ್ಸು, ಯಾರು ಡ್ರ್ಯಾಗರ್ಸು, ಯಾರು ಪುಲ್ಲರ್ಸು ಏನು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಚಾನಲ್ನ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯಾಕೆ ಅಂತ ಹೇಳ್ತೀನಿ, ಪ್ರತಿ ವಿಡಿಯೋ ಆದಮೇಲೆ ನಾನು ಕೆಲವೊಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ನಾನು ಕೇಳ್ತಾ ಇದ್ದೀನಿ, ಟು ಬಿ ಮೋರ್ ಇಂಟ್ರಾಕ್ಟಿವ್ ವಿತ್ ಯು ಆಲ್. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗಾಗ್ತಾ ಇದೆ ಅನ್ನೋ ತಿಳ್ಕೊಳ್ಳಿಕ್ಕೋಸ್ಕರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನಾನು ಮಾಡ್ತಾಯಿದ್ದೀನಿ. ಸೊ ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದಿರಿ ಅಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನಾನು ಕೇಳಿರೋಂಥ ಕ್ವಶನ್ಸ್ಗಳಿಗೆ ಉತ್ತರಗಳನ್ನು ಕೊಡ್ಬೋದು. ಹಾಗೆ
ಆ ಉತ್ತರ ಏನು ಅಂತಲೂ ನಾನು ಕೊನೆಗೆ ತಿಳಿಸ್ತಾ ಇದ್ದೀನಿ. ಸೊ ನೀವು ಮಾಡಿರತಕ್ಕಂಥ ಒಂದು ಉತ್ತರ ಕರೆಕ್ಟಾಗಿದೆಯಾ ಅನ್ನೋದು ನೀವು ಅವಲೋಕನ ಮಾಡ್ಕೋಬೋದು. ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.